ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಬೆಳಗ್ಗೆ 4:50ಕ್ಕೇನೋ ಎದ್ದೆ. ಒಬ್ಬಟ್ಟು ನಮ್ಮಮ್ಮ ಹೂರ್ಣ ಮತ್ತು ಅದೇನು ಅದು ಬಿದ್ದು ಮಡಗಿದ್ರು ನಾನೇ ತಟ್ಟಿದೆ. ಒಂದು 10 ಆಗಿದ್ದೇನೋ ಅಷ್ಟೇ. ನಾನೇ ತಟ್ಟನ ನೈಟೇ ಎಲ್ಲ ದೇವ್ರ ಮನೆಗೆ ರೆಡಿ ಮಾಡ್ಕೊಟ್ಟಿದ್ದೆ. ದೇವರೆಲ್ಲ ಸದ್ಯಕ್ಕೆ ಸ್ವಲ್ಪ ಹೂವು ಕಟ್ಟಬೇಕು. ಹೂವು ಕಟ್ಟಿ ಮುಡ್ಸೋದು. ಪೂಜೆ ಎಲ್ಲ ಮುಗೀತು. ಬೆಳಗ್ಗೆ ಬೇಗ ಎದ್ಬಿಟ್ರೆ ಹೊಟ್ಟೆ ಹಸಿತೆ ಗೈಸ್. ನಾನು ಬೆಳಗ್ಗೆ ಕಾಫಿನೇ ಕುಡಿಯಲ್ಲ. ಬೆಳಗ್ಗೆ ಹೊತ್ತೆ ಎದ್ದ ತಕ್ಷಣ ಅದು ಇವತ್ತು ಹೊಟ್ಟೆ ಹಸಿತೈತೆ, ಅದಕ್ಕೋಸ್ಕರ ಕಾಫಿ. ನನಗೆ ಹರ್ಷ ಅವನು ಬೆಂಗಳೂರಿಂದ, ಗಾನು ಅವಳು ಬಂದವಳೆ. ಇವನು ಇಲ್ಲೇ ಇರೋದು. ನೆನಪಾಯ್ತಾ? ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ಈ ಗೋಕುಲ್ ಕಟ್ಟಿಂಗ್ ಮಾಡಿಸ್ಕೊಂಡವ್ರೆ ಗಾಯ್ಸ್. ಇಲ್ಲ ಇಲ್ಲ, ಏನ್ ಕಟ್ಟಿಂಗ್ ಅಪ್ಪ ಇದು? ಯಬ್ಬುಲಿ. ಓ ಯಬ್ಬುಲಿ. ನಿಂದೆ ಯಾವ್ದು? ಹೀರೋ ಕಟ್ಟಿಂಗ್ ಒಂದು. ಇವನು ನನ್ನ ವಿಡಿಯೋಗಳೆಲ್ಲ ನೋಡ್ತಾನೆ. ನೋಡ್ಬಿಟ್ಟು ಅವ್ನಿಗೇನಾರ ಗಾಳಿಪಟ ಆರಿಸಿದ್ದು ಅದೆಲ್ಲ ಕೇಳ್ತಾನೆ. ಆಮೇಲೆ ಪಿಜ್ಜಾ ತಿನ್ನೋಕೆ ಹೋಗಿದ್ವಲ್ಲ, ಅದನ್ನು ನೋಡೋನೆ. ಅದು ಬೆಂಗಳೂರಿಂದ ಬಂದೇಸ್ಗೆ ಬಂದವನು ನಮ್ಮ ಅಮ್ಮನ ಹತ್ರ ಹೇಳಕ್ಕೆ, ಅಜ್ಜಿ ಇವರೆಲ್ಲ ನಾಂಗ್ಳಕ್ಕೆ ಹೋಗಿ ಬಿರಿಯಾನಿ ಪಿಜ್ಜಾ ಎಲ್ಲ ತಿನ್ಕೊಂಬಂದವ್ರು ಕಣಜ್ಜಿ, ತಿನ್ಬಿಟ್ಟು ಊರೊಳಗೆ ಬಂದವ್ರೆ. 48 ದಿನ ತಿನ್ನಂಗಿಲ್ವಲ್ಲ, ಅದನ್ನ ಅವನು ಬಂದು ಹೇಳ್ತಾನೆ ಬಂದೇಸ್ಗೆ. ಮ್ಯಾಚಿಂಗು. ಇವರಿಬ್ರು ಮದ್ವೆ ಆಯ್ತಾರಂತೇನೋ. ಎಷ್ಟು ಲಕ್ಷ ಕೊಟ್ಟಿದ್ಯಾ ಅವಳು ಮದ್ವೆ ಆಗ ಕಾಲೇ? ನೀನು 1 ಲಕ್ಷ ಕೊಟ್ಟವನು. ಗಾಯ ಮಾಡ್ಕೊಂಡಿದ್ಯಲ್ಲ ಹೋಗಲ್ ಬಾಯ್ಲಿ ಎಲ್ಲಿ ಬಿದ್ದೆ? ನಿಮ್ಮ ಅಪ್ಪ ಹಿಂದಕ್ಕೆ ಹೋಯ್ತು. ದಡ ಅಂತ ಎಲ್ಗೊಂಡಾಯ್ತು? ಹಿಂದಕ್ಕೆ ಹೋದಾಗ ನೀನ್ ಯಾಕೆ ಬಿದ್ದೋದೆ? ಜಕ್ಕಿ ಮೇಲೆ ಬಿದ್ದೋಗ ನಾನು. ಇವಾಗ ನಮ್ಮ ಅಪ್ಪರ ಮನೆ ಲಕ್ಷ್ಮಿ ಕುಣಿಸೋರೆ, ಪೂಜಾ, ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ಅವ್ರು ಹೆಂಗ್ ಕುಣಿಸೋರೆ ಅಂತ. ಅಂಜುನೇ ರೆಡಿ ಮಾಡಿರೋದು. ಅಂಜು ಸೌಂದರ್ಯ. ಪೂಜೆ ಏನಿದ್ರು ಅಡುಗೆ ಮಾಡೋದು ಕೆಲಸ ಅವಳದು. ನಮ್ಮ ಮನೆ ಸಿಕ್ಕಿರೋದು ತಗೊಳ್ಳಿ ಬಿಲ್ಡಪ್ಪ. ಇವಾಗ ಅವಳು ಫಸ್ಟ್ ನಮ್ಮ ಥರನೇ ಕುಣಿಸ್ತಿದ್ಲು. ಈ ಸತಿ ಸೀರೆ ಉಡ್ಸ್ಬೇಕು ಅಂತ ಐಡಿಯಾ ಕೊಟ್ಟಿರೋದು ಅವಳು. ಅಂಜು ಸೀರೆ ಉಡ್ಸಿರೋದು. ಯಾರೇ ಅಂಜು, ನೀ ಬಂದ್ಬಿಟ್ಟು ನೀನ್ ನಾನು ಉಡಿಸ್ಬಿಟ್ಟು ಬಂದೆ ಅಂದ್ಲು ಕಣೆ ಪೂಜಾ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ದ್ರಾಕ್ಷಿ, ಪೂರಿ, ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ, ಕಜ್ಜಿಕಾಯಿ, ಅದು ಮಡ್ಲಕ್ಕಿ, ಸ್ವೀಟು, ರವೆ ಉಂಡೆ. ನೋಡಿ ಎಲ್ಲ ಎಷ್ಟು ದಪ್ಪ ಮಾಡೋರೆ. ಲಕ್ಷ್ಮಿ ನೋಡಿ, ನಮ್ಮ ಮನೆ ಲಕ್ಷ್ಮಿಗೆ ಸೊಂಟು ಡಾಬು ಚಿನ್ನ ಮಾಡ್ಸಿದೀವಿ ಗೈಸ್. ಡಾಬು ಸಿಗ್ಲಿಲ್ಲ ಅಂದ್ಬಿಟ್ಟು ಅದನ್ನೇ ಸರಾನೇ ಹಾಕ್ಬಿಟ್ಟಿದೀವಿ ಇವತ್ತಿಗೆ. ಇವಳು ನಾಷ್ಟಕ್ಕೋ ಒಬ್ಬಿಟ್ಕೋ ಕಾಣೆ ಕಾಯಿ ತುರಿತಾಳೆ. ನಾಷ್ಟಕ್ಕೇನೆ ಒಬ್ಬಟ್ಟಿಗೆ ನಾಷ್ಟ ಏನು? ಇವ್ ನಾಳೆ ಇವ್ರು ಊರಿಗೆ ಬಂದ್ರೆ ಇನ್ನೇನ್ ಕೆಲಸ ಇಲ್ಲ, ಹಿಂಗ್ ತಮಟೆ ಬಡ್ಕೊಂಡು ನಿಂತಿರೋದಯ್ಯ. ನೋಡಿ ಒಬ್ಬಿಟ್ಟು ಮಾಡಕ್ ಗೊತ್ತಾಯ್ತಲ್ಲ ಇವ್ರಿಗೆ, ಯೂಟ್ಯೂಬ್ ಅಲ್ಲಿ ನೋಡ. ಮತ್ತೆ ಒಬ್ಬಿಟ್ಟಿನ ಸಾರು ಅದೇ ನೋಡಿ ಗೈಸ್, ಸಾಂಬಾರ್ ಹೆಂಗ್ ಮಾಡ್ತಾರದು ಅಂತ. ಆಯ್ತೈತೆ. ಇವ್ರಿಗೆಲ್ಲ ಮದ್ವೆ ಮಾಡಿರೋದು ಅಷ್ಟೇ ನಾವು. ನೋಡಿ ನಮ್ಮ ಪೂಜೆ ರಂಗೋಲಿ ಹೆಂಗ್ ಬಿಟ್ಟೋಳು, ಚೆನ್ನಾಗಿ ಬಿಟ್ಟೋಳು ನೋಡಿ, ಇಷ್ಟಾಗ್ಲೂ ಬಿಟ್ಟೋಳು. ನಾವು ಸೀರೆ ಉಡ್ಕೊಂಡು ಫೋಟೋ ತೆಕೊಳ್ಳೋಣ ಅಂತ ಸಂಗೀತ ಕರ್ತಿದ್ದೀನಿ. ಹೆಂಗ್ ರೆಡಿ ಆಗ್ತೀವಿ ಅನ್ನೋದನ್ನ ನೋಡಿ. ಇನ್ನು ಕೆಲವೇ ನಿಮಿಷದಲ್ಲಿ ಅಂತ ಹೇಳಕ್ಕಾಗಲ್ಲ, ಆಗಲ್ಲ. ಒಂದು ಅರ್ಧ ಗಂಟೆ ಮುಕ್ಕಾಲು ಬೇಕು. ನಾವೇ ಸೀರೆ ಉಡ್ಕೊಳಕ್ಕೆ ಅಲಾಗ್ ಬುಲಕ್ಕಲ್ಲಿ ಹೆಂಗೋ ಸೀರೆ ಉಡ್ಕೊಂಡಿದೀವಿ. ಎಲ್ಲೂ ಹೋಗಲ್ವಲ್ಲ ಅನ್ನೋದಕ್ಕೆ ಧೈರ್ಯದಲ್ಲಿ ಉಡ್ಕೊತಾ ಇದೀವಿ. ಎಲ್ಲರೂ ಹೋಗಿದ್ರೆ ಬೇರೆಯವ್ರ ಹತ್ರನೇ ಉಡ್ಸ್ಕೋಬೇಕಾಯ್ತು. ಸಂಗೀತಕ್ಕೆ ಕೇಳಿ ಮಾಡಿಸ್ತೀನಿ. ಮೇಕಪ್ ಆಗಿಲ್ಲ ಇನ್ನ, ಮೇಕಪ್ ಆದ್ಮೇಲೆ ಸಿಗೋಣ. ರೆಡಿ ಗಾಯ್ಸ್, ರೆಡಿ. ಹಂಗೆ ತೆಗ್ಬಿಡಕಣೆ ಗಾಯ್ಸ್. ಕೂಟಿ ತೋರಿಸಿ ಹಿಂಗೆ ಹಿಂಗೆ ಬಗ್ಸಿ ಎತ್ತು ಸಾಕು. ಉಳಿಕಡೆ ಬೆಳೆ ಕಡೆ ಎಲ್ಲ ತೋರಿಸ್ಬಿಟ್ಟಲೆ. ಸಂಗೀತ ರೆಡಿ ಆಗಿದ್ದಾಳೆ. ಒಂದು ರೌಂಡ್ ತಿರ್ಗಮ್ಮ. ಸಂಗೀತ ಇದೊಂದು ವಿಡಿಯೋ ಮಾಡ್ಬೋದು ಕಣೆ. ಇದೊಂದು ಹೇಳ್ತಾನೆ. ಇದು ಫೋಟೋಗ್ರಾಫರ್ ಸೌಂದರ್ಯ ನಿಂತ್ಕೊಂಡಿದೀವಿ. ಕ್ಯಾಮ್ರಾ ಬಂದ್ಬಿಟ್ಟು ಮಡ್ಡೆದು.
ನೀರ್ ಬತ್ತಾವ್ ಕಣೆ ನೋಡು. ರೀಲ್ಸ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಗೆ ಕ್ಲೂ ಕೊಡ್ತಿದಾರೆ ನಮ್ಮ ಅಣ್ಣ. ನೋಡಿ ಒಂದ್ ಚಡ್ಡಿ, ಈ ಚಡ್ಡಿ ಹಾಕಿದ್ದೀನಿ ನೋಡಿ ಫೋಟೋ ತೆಗಿಸ್ಕೊಳಕ್ಕೆ ಬತ್ತಲ್ಲ ಗೈಸ್. ನೀರ್ ಬಿಡ್ತಾವ್ರೆ ಗೈಸ್, ಇಷ್ಟು ರೆಡಿ ಆಗ್ಬಿಟ್ಟು ಇವಾಗ ನೀರ್ ಹಿಡಿಯಕ್ ಬಿಚ್ಚಾಕ ಸರಿಯಾಗಿ ಫೋಟೋನು ತೆಗಿಸ್ಕೊಂಡಿಲ್ಲ. ನನ್ನ ಬಿಟ್ಬಿಟ್ಟು ಫೋಟೋ ತೆಗೋತಾವ್ರೆ ಇವರು. ಹ್ಯಾಪಿ ಬರ್ತ್ಡೇ ನಿಹಾಲ್, ಥ್ಯಾಂಕ್ ಯು ಅನ್ನು ಕಾಕು ಅಂದ್ರೆ ಅವನೇನಾದ್ರೂ ಕೊಡ್ಲಿ ಅಂತ. ಆಲೆ ಒಂದ್ 5 ವರ್ಷ ಆಯ್ತು, 5 ವರ್ಷದಿಂದ ಏನು ಕೊಡ್ತೇನೆ. ನೆಕ್ಸ್ಟ್ ರಾಖಿಯ ಬರೀ ರಾಖಿ ಕಟ್ಟಿಸ್ಕೊಳ್ಳೋದಾಯ್ತಲ್ಲೋ, ನೀನೇನು ಗಿಫ್ಟೇ ಕೊಡ್ತಾ ಇಲ್ವಲ್ಲೋ ಅಂತ ಹೇಳಿದ್ಕೆ ಈ ವರ್ಷ ಕೊಡ್ತೀನಿ ಪಕ್ಕ ಅಂತ ಹೇಳೋನೆ. ಹಾಗೆ ನಮ್ಮ ಮಡ್ಡೆ ಲವ್ ಮಾಡ್ತಾನೆ ಗೈಸ್. ಯಾರು ಅಂತ ಮಾತ್ರ ಹೇಳಲ್ಲ, ಹೆಸರು ಹೇಳೋ ಅಂದರೆ ಆರ್ ಆರ್ ಅಂತಾನಷ್ಟೇ, ಇನ್ನೇನು ಹೇಳಲ್ಲ. ನೋಡೋಣ ಯಾವಾಗ ಗೊತ್ತಾಗುತ್ತೆ ಅವ್ರ ಲವ್ವರ್ ಯಾರು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಅಣ್ಣ ಮಳೆ ಬಂದ್ರು ಕ್ರಿಕೆಟ್ ಆಡ್ತಾನೆ. ಬಾಯ್ ಮಾಡ್ಬಿಡೋಣ. ಬಾಯ್.